ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ನಿಮಗೆ ಶಿಸ್ತು, ಪ್ರಾಮಾಣಿಕತೆ, ಸೇವಾ ಮನೋಭಾವ ಇವನ್ನೆಲ್ಲವೂ ಕೂಡ ಬಿಟ್ಟಿರ್ತಿಲ್ಲ. ಅದೇ ರೀತಿ ಇದು ನಾನೆಲ್ಲ ಮಾಡಿಸೋದು, ನೀವಾಗೆ ವಾಲಂಟರಿ ಬಂದು ಮಾಡುವಂತ ಕೆಲಸ. ವಾಲಂಟರಿ ಬಂದು ಕೆಲಸ ಮಾಡೋದು ಏನು? ಈಗ ಈ ಇನ್ಸ್ಟಿಟ್ಯೂಷನ್ ನಮಗೆ ಸಂಬಂಧಪಟ್ಟಿದ್ದ, ನಿಮಗೆ ಸಂಬಂಧಪಟ್ಟಿಲ್ಲ, ಅದಕ್ಕೂ ಸಂಬಂಧಪಟ್ಟಿದ್ದು, ನಿಮಗೂ ಸಂಬಂಧಪಟ್ಟಿದ್ದು. ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀವಿ, ಕಾಲೇಜ್ ಡಸ್ಟ್ ಬಿನ್ಗಳು ಅಲ್ಲಲ್ಲ ಲೊಕೇಟ್ ಮಾಡಿದ್ವಿ. ಪೇಪರ್ ಪೀಸ್ ಇಂದ ತಗೊಂಡು ಡಸ್ಟ್ ಬಿನ್ ಹಾಕೋದು ನಿಮ್ಮ ಸೇವಾ ಮನೋಪರಿಸ್ಥಿತಿ. ತಗೊಂಡೋಗ್ಬಿಟ್ಟು ಡಸ್ಟ್ ಬಿನ್ ಹಾಕೋದು. ಅದೇ ಅಲ್ಲಿ ಪೇಪರ್ ಬಿದ್ದ ನನಗೆ ಸಂಬಂಧ ನಾನು ಬಿಸಾಡಿಲ್ಲ, ನನಗೆ ಯಾಕೆ ಬೇಕು ಅಂತ ನೀವು ಹಿಡಿದಲೇ ಹೋದ್ರೆ ಅದು ನಿಮಗೆ ಅರ್ಥಾಯ್ತಲ್ವಾ? ಟೆಕ್ನಿಕಲ್ ಪ್ರೋಸೆಸ್ ಅಂತಂದ್ರೆ 5 ಬ್ರಾಂಚ್ಗಳು ಅಷ್ಟೇ ಇರೋದು, ಗೊತ್ತಾಗ್ತಿದೆಯಾ? ಸೊ 5 ಬ್ರಾಂಚ್ ಅಷ್ಟೇ ಇದೆ. 5 ಬ್ರಾಂಚ್ ಅಲ್ಲೂ ಕೂಡ ಏನಾಗುತ್ತೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಸಿವಿಲ್ ಸ್ಟೂಡೆಂಟ್ಸ್ ಅಂತಂದ್ರೆ ಅವ್ರದ್ದು ಸಿಲೆಬಸ್ ಬೇರೆ, ಅರ್ಥ ಆಯ್ತಲ್ವಾ? ಇಸಿ ಸ್ಟೂಡೆಂಟ್ಸ್ ಅಂತಂದ್ರೆ ಅವ್ರ ಸಿಲೆಬಸ್ ಬೇರೆ. ಎಲ್ಲರೂ ಕೂಡ ಒಂದೇ ರೀತಿಯಾಗಿರ್ತಕ್ಕಂಥ ಸಿಲೆಬಸ್ ಇರಲ್ಲ. ಕೆಲವೊಂದು ಬ್ರಾಂಚ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಕೆಲವೊಂದು, ಈಗ ಫಾರ್ ಎಕ್ಸಾಂಪಲ್ Appu is also a hero. Not only cinema hero, is also real life hero. Rajkumar is also real life hero. ಹೀಗೆ ನಾನು ನಿಮ್ಗೆ ತೋರಿಸಿದ್ದಲ್ಲ, ಅವನು ನಿಜವಾದ ಹೀರೋನೇ. ಅವಳ ಹೆಸರು ಬ್ರಿಗೇಡಿಯರ್ ಸುನಿಲ್ ಶರನ್ ಅಂತ. ಏನ ಬ್ರಿಗೇಡಿಯರ್ ಉರಿ ಪಿಕ್ಚರ್ ಅಂತ ಒಂದು ಬಂತು, ಸರ್ಜಿಕಲ್ ಸ್ಟ್ರೈಕ್ ಆಗಿತ್ತಲ್ಲ. ಸರ್ಜಿಕಲ್ ಸ್ಟ್ರೈಕ್ ಕೇಳಿದ್ರ? ನಮ್ಮ ಇಂಡಿಯಾದವರು ಪಾಕಿಸ್ತಾನಕ್ಕೆ ನುಗ್ಗಿ ಅವ್ರನ್ನೆಲ್ಲ ಹೊಡೆದು ಒಂದಂತ ಒಂದು ಪಿಕ್ಚರ್ ಮಾಡಿದ್ರು, ಉರಿ ಪಿಕ್ಚರ್ ಅಂತ. ಆ ಏನು ಉರಿ ಪಿಕ್ಚರ್ ಒರಿಜಿನಲ್ ಸೀನ್ ನಡೀತಲ್ಲ, ಆ ನಿಜವಾದ ಸೀನ್ ಲೀಡ್ರು ಅವರು. ಸೊ ಅವರು ನಮ್ಮ NCC ಕ್ಯಾಂಪಿಗೆ ಒಂದ್ಸಲ ಬಂದಿದ್ರು. ಇಲ್ಲೇ ದಾವಣಗೆರೆಗೆ ಕರೆಸಿದ್ವಿ.